ಜಿಲ್ಲೆಯಲ್ಲೂ ಕೂಡ ಮಳೆ ಇಲ್ಲದೇನೆ ರೈತರಿಗೆ ಸಂಕಷ್ಟ ಎದುರಾಗಿರೋದು. ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಹೂವು ಬಿಟ್ಟು ಬೀಜ ಕಟ್ಟುವ ಹಂತದಲ್ಲಿರೋದು ಹೆಸರು ಬೆಳೆ. ಹೂವು ಬಿಟ್ಟರೂ ಬೀಜ ಕಟ್ಟೋಕೆ ಬೇಕಾದ ಮಳೆ ಮಾತ್ರ ಮರೀಚಿಕೆ ಆಗಿದೆ. ಮಳೆಗಾಗಿ ದುಬಾರಿ ಹಣ ಖರ್ಚು ಮಾಡಿ ಸ್ಪ್ರಿಂಕ್ಲರ್ ಮೊರೆ ಹೋಗ್ತಾ ಇದ್ದಾರೆ ರೈತರು. ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ರೈತರಿಂದ ಹಗಲು ರಾತ್ರಿ ಹರಸಾಹಸ. ಸರ್ಕಾರ ತಕ್ಷಣ ಬರಗಾಲ ಘೋಷಿಸಿ ನೆರವಿಗೆ ಧಾವಿಸುವಂತೆ ಆಗ್ರಹ. ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಮಳೆಗಾಗಿ ದುಬಾರಿ ಹಣ ಖರ್ಚು ಮಾಡಿದ್ದಾರೆ. ಹೂವು ಬಿಟ್ಟು ಬೀಜ ಕಟ್ಟುವ ಹಂತದಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇರೋದು. ಈ ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ ರೈತರು. ಸಿಕ್ಕಾಪಟ್ಟೆ ಖರ್ಚು ಮಾಡಿ ಹರಸಾಹಸ ಪಡ್ತಾ ಇರೋದು ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೆ. ರೈತರು ಉಳಿಬೇಕಾದ್ರೆ ಸರ್ಕಾರ ನೋಡ್ಲೇಬೇಕು, ಸರ್ಕಾರ ಘೋಷಣೆ ಮಾಡಲೇಬೇಕು. ರೈತರಿಗೆ ಪರಿಹಾರ ಕೊಡ್ಲೇಬೇಕು, ಸರ್ಕಾರ ಅತಿ ಶೀಘ್ರದಲ್ಲಿ ಕೊಡ್ಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರ ನಮ್ ಕಡೆ ನೋಡ್ಲೇಬೇಕು, ಸರ್ಕಾರ ನಮ್ ಕಡೆ ನೋಡ್ಲೇಬೇಕು. ಬರಗಾಲ ಘೋಷಣೆ ಮಾಡಲೇಬೇಕು. ನಾನು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಕಟ್ಟಿತುಗಾಂವ್ ಗ್ರಾಮದ ರೈತ. ಸುಮಾರು ಈಗ 2-3 ತಿಂಗಳಾಯ್ತು ಒಟ್ಟು ಮಳೆ ಇಲ್ಲ. ಎಲ್ಲ ರೈತರು ಭಾಳ ಪರೇಶಾನ್ ಅದರಲ್ಲಿ ಆಗುಡಿ ಇದೆ. ಮಿನಿಮಮ್ ಇಲ್ಲಾಂದ್ರೂ ಒಂದು ಎಕರೆಗೆ 25,000 ರೂಪಾಯಿ ಆಗುಡಿ ಅದ. ಏನು ಬೆಳೆ ಇಲ್ಲ, ಭಾಳ ಗಂಭೀರ ಪರಿಸ್ಥಿತಿ ಇದೆ. ಅದಕ್ಕೆ ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಬೇಕು. ಒಂದು ಹೆಕ್ಟರ್ಗೆ ಒಂದು 25,000 ರೂಪಾಯಿ 50,000 ರೂಪಾಯಿ ಹೆಕ್ಟರ್ಗೆ ಘೋಷಣೆ ಮಾಡಬೇಕು ಎಕರ್ಗೆ. ಅದಕ್ಕೆ ರೈತರು ಎಲ್ಲಿಂದ ತರಬೇಕು ದುಡ್ಡು? ಈಗ ಆಲ್ರೆಡಿ ಏನು ಬಾಕಿ ಸಾಕಿ ಮಾಡಿ ಬ್ಯಾಂಕ್ ಸಾಲ ತಂದು ಕಿಶನ್ ಬಿತ್ತಾರ, ಕೈ ಬಂದಿತ್ತು ಬಾಯಿಗೆ ಬಂದಿಲ್ಲ. ಹಿಂಗೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಬೆಳೀತದ, ನೀರು ಬಿಡ್ಲತ್ತೀವಿ. ಆಲ್ರೆಡಿ ಎಷ್ಟೋ ಖುಷಿ ಮಾಡಿದೆವು. ರೈತಾಗಿ ಉಳ್ದಾನ, ಶ್ರೀಮಂತಾಗಿ ಉಳ್ದಾರ. ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಲೀಡರ್ಗಳು ಯಾವುದೇ ಪಕ್ಷ ಭೇದ ಮರೆತು ರೈತ ಭಾಲ್ಕಿ ತಾಲೂಕು ಅಥವಾ ಬೀದರ್ ಜಿಲ್ಲೆ ರೈತ ಬರಗಾಲ ಘೋಷಣೆ ಮಾಡಬೇಕಂಗೆ ನನ್ನ ಕಟ್ಟಿತುಗಾಂವ್ ಗ್ರಾಮದ ವತಿಯಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಿದ್ದೇನೆ. ಮತ್ತು ಇನ್ನೊಂದು ಮೇಜರ್ ಎಲ್ಲಕ್ಕಿಂತ ಏನು ಇಂಪಾರ್ಟೆಂಟ್ ಅಂದರೆ ಲಾಗುಡಿ ಹೆಚ್ಚಿ ಎಕರ್ಗೆ ಒಂದು ಮಿನಿಮಮ್ ಇಲ್ಲ ಅಂದ್ರೆ 20-25 ರೂಪಾಯಿ ಲಾಗುಡಿ ಹೆಚ್ಚಿ ಬರ್ತಾ ಇದೆ. ಅದನ್ನು ನಾವು ಕಡಿಮೆ ಮಾಡ್ಬೇಕಂದ್ರೂ ಆಗಂಗಿಲ್ಲ ಸರ್. ನಾವು 8 ದಿವಸ ಆಯ್ತು ನಾವು ಹೊಲದಾಗ ನೀರು ಹಾಕ್ಲತ್ತೇವೆ, ಮಳೆ ಇಲ್ಲ. ಅದ್ರ ಸಲಕ್ಕಿಂತ ಇದು ಮಾಡತ್ತೇವು. ಅದಕ್ಕೆ ಅದು ರೈತರದೆಲ್ಲ ಬರಗಾಲ ಬಂದು ಇದಾಗ್ಯದ. ಅದ್ರ ಸರಿ ಎಲ್ಲ ಇದು ಪರಿಹಾರ ಕೊಡ್ಬೇಕಂತ ನಾವು ವಿನಂತಿದ್ರಿ. ಎಷ್ಟು ಎಕರೆದಲ್ಲಿ ಇದು ಒಂದು 2 ಚಕ್ರ ಇದೆ, ಅದೊಂದು 1.5 ಎಕರೆ 4 ಎಕರೆ ಐತೆ. ಬಟ್ ಟೋಟಲ್ ಈಗ ಖರ್ಚು ಮಾಡಿ 4 ಎಕರೆಗೆ ಒಂದು ಸುಮಾರು ಇಲ್ಲ ಅಂತಂದ್ರೆ ಒಂದು 50,000 ರೂಪಾಯಿ ಖರ್ಚಾಗಿದೆ. ಈಗ ಇನ್ನೂ ಖರ್ಚಾಗಿದೆ. ಇದು ಈಗ ಹೂ ಬಿಡಿಸ್ತಾರೆ, ಈಗೆಲ್ಲ ಬೀಜ ಕಟಾಯಿ ಮದ ಎಷ್ಟು ಪರ್ಸೆಂಟೇಜ್ ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಆಗೋ ಸಾಧ್ಯತೆ ಇದೆ ಸರ್ ಬೆಳೆ? ಇದು ನೋಡ್ರಿ 50% ಆಗಲ್ರಿ. ಇದು ಬೀಜ ಸಲಿಕಿಂದ ಮಾಡಿದ್ವಿ ನಾವು ಅಂತಿಳ್ಕೊರಿ. ಇದು ಬೆಳೆ ಮಾಡೋದೇ ಬೀಜ ಸಲಿಕಿಂದ, ಏನಿಲ್ಲ. ಸುಮ್ಮನೆ ಸ್ವಲ್ಪ ನೀರು ಹಾಕಿ ಏನಾರ ಬೆಳೆ ತೆಗ್ಸ್ಬೇಕಂತೇಳಿ ಮಾಡತ್ತೀವಿ, ಮತ್ತೇನಿಲ್ಲ. ಇದಕ್ಕೆ ಒಂದು ಬರಗಾಲ ಘೋಷಣೆ. ಮಳೆ ಕಡಿಮೆ ಆಗಿದ್ದರಿಂದ ಮಳೆಗಾಲ ಪ್ರಾರಂಭ ಆಗಿದ್ದರಿಂದ ರೈತರು ಸಂಕಷ್ಟ ಮೇಲೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಮಳೆ ಕಡಿಮೆ ಆದರೂ ಕೂಡ ಬಿತ್ತನೆಯನ್ನು ಮಾಡಿ ಹೇಗೋ ಬಿತ್ತನೆ ಮಾಡಿ ಬೆಳೆ ಬೆಳೆಯಬೇಕೆಂದು ಬಿತ್ತನೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬಿತ್ತನೆ ಮಾಡಿದ ಬೆಳೆ ಹೂವನ್ನು ಬಿಟ್ಟಿದೆ. ಆದರೆ ಹೂವಿಂದ ಬೀಜ ಆಗುವ ಸಂದರ್ಭದಲ್ಲಿ ಮಳೆ ಕೈ ಕೊಟ್ಟಿರುವ ಕಾರಣಕ್ಕಾಗಿ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಪರಿಣಾಮವಾಗಿ ರೈತರು ಇವಾಗ ಬೆಳೆಗಾಗಿ ಸ್ಪ್ರಿಂಕ್ಲರ್ನ ಮೊರೆ ಹೋಗ್ತಾ ಇದ್ದಾರೆ. ಸದ್ಯ ನಾನು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದಲ್ಲಿದ್ದೇನೆ. ಅಂದರೆ ಯಾವ ರೀತಿ ಸ್ಪ್ರಿಂಕ್ಲರ್ನ ಅಳವಡಿಸಿದ್ದಾರೆ ಅಂತ ತೋರಿಸ್ತಾ ಹೋಗ್ತೇನೆ. ಈ ಒಂದು ಗ್ರಾಮದಲ್ಲಿ ಸುಮಾರು ಒಬ್ಬ ರೈತರು 3-4 ಎಕರೆಯಲ್ಲಿ ಹೆಸರು ಬೆಳೆದಿದ್ದಾರೆ. ಹೆಸರು ಬೆಳೆದು ಜೀವನವನ್ನು ಮಾಡಬೇಕಂತ ಬಿತ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ವರ್ಷ ಮಳೆರಾಯ ಕೈ ಕೊಟ್ಟಿರುವ ಕಾರಣಕ್ಕಾಗಿ ಸಂಪೂರ್ಣವಾಗಿ ರೈತರು ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಿತ್ತಿರುವ ಬೆಳೆ ಸರಿಯಾಗಿ ಹೂ ಬಿಟ್ಟಿಲ್ಲ, ಹೂ ಬಿಟ್ಟಿರುವ ಅದು ಕೂಡ ಬೀಜ ಆಗ್ತಾ ಇಲ್ಲ. ಹೀಗಾಗಿ ಸಂಕಷ್ಟದಲ್ಲಿದ್ದಾರೆ. ಬರಗಾಲವನ್ನು ಘೋಷಣೆ ಮಾಡಬೇಕಂತ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ವಾ ಅಥವಾ ಇದರ ಬಗ್ಗೆ ಗೊತ್ತಿಲ್ವಾ ಅನ್ನೋದನ್ನು ಪ್ರಶ್ನೆಯನ್ನು ಮೂಡ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಪರಿಹಾರ ಘೋಷಣೆಯನ್ನು ಮಾಡಬೇಕಂತ ಬಹಳಷ್ಟು ರೈತರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಹೆಸರನ್ನು ಬಿತ್ತಿದ್ದಾರೆ, ಆದರೆ ಸರಿಯಾಗಿ ಹೂ ಬಂದಿಲ್ಲ. ಒಂದು 50% ಕೂಡ ಹೂ ಬಂದಿಲ್ಲ. ಅದರಲ್ಲಿ ಮತ್ತೆ ಬೀಜವನ್ನು ಬಿಡ್ತಾ ಇಲ್ಲ. ಹೀಗಾಗಿ ರೈತರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ
ಆಗ್ತಾ ಇವೆ, ಸರ್ವೆ ಕೂಡ ಆಗ್ತಾ ಇವೆ, ಸಭೆ ಕೂಡ ಆಗ್ತಾ ಇವೆ. ಆದರೆ ಎಲ್ಲೋ ಒಂದು ಕಡೆ ಆ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ಆಗ್ತಾ ಇದೆ, ಬರಗಾಲ ಘೋಷಣೆ ಆಗುತ್ತಾ ಅನ್ನೋದು ಒಂದು ಆತಂಕ ಕೂಡ ರೈತರಲ್ಲಿ ಇದೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಸಮಸ್ಯೆ ಇದೆ. ಬಹಳಷ್ಟು ಇದೇ ಸಮಸ್ಯೆ ಇರುವಂಥದ್ದು ಎಲ್ಲ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ. ಕೆಲವರು ಸ್ಪ್ರಿಂಕ್ಲರ್ನ ಮೊರೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ನೀರಿಲ್ಲವರು ಬೇರೆ ಬೇರೆ ಒಂದು ಮಾದರಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಸರ್ಕಾರ ಒಂದು ಪರಿಹಾರ ಘೋಷಣೆಯನ್ನ ಮಾಡುತ್ತಾ ಅಥವಾ ಇದೇ ರೀತಿ ಮುಂದುವರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಪ್ರತಿಯೊಂದು ಎಕರೆಗೆ ಸುಮಾರು 50 ಇಲ್ಲಿ ಅಂದರೂ ಒಂದು 50,000 ರೂಪಾಯಿಯನ್ನ ಬರಗಾಲ ಘೋಷಣೆ ಮಾಡಬೇಕು. ಯಾಕೆಂದ್ರೆ ಪ್ರತಿ ಎಕರೆಗೆ ಬಿತ್ತನೆ ಮಾಡಬೇಕಾದ್ರೆ 20ರಿಂದ 25,000 ರೂಪಾಯಿ ಖರ್ಚಾಗುತ್ತೆ. ಒಂದು 50,000 ರೂಪಾಯಿ ಒಂದು ಬರಗಾಲವನ್ನು ಘೋಷಣೆ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಂತ ರೈತರು ಹೇಳ್ತಾ ಇದ್ದಾರೆ. ನಾನು ಸಂಗಮೇಶ್ ಮೈತ್ರಿ, TV5 ಕನ್ನಡ, ಬೀದರ್.